ಬೀದರ ತಾಲೂಕಿನ ಶ್ರೀಮಂಡಲ ಗ್ರಾಮದಲ್ಲಿ ಸಮುದಾಯ ಭವನ, ಕಾಂಪೌಂಡ್ ವಾಲ್ ಹಾಗೂ ಮೆಥೋಡಿಸ್ಟ್ ಚರ್ಚ್ ನವೀಕರಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದು, ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಪೀಟರ್ ಶ್ರೀಮಂಡಲ ಆರೋಪಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, 2022ರಲ್ಲಿ ಶ್ರೀಮಂಡಲ ಗ್ರಾಮದಲ್ಲಿ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ರೂಪಾಯಿ 10 ಲಕ್ಷ ಮಂಜೂರಾಗಿತ್ತು. ಆದರೆ ಅಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡದೆ 2 ಕಂತಿನ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 2022ರಿಂದ 24ನೇ ಸಾಲಿನಲ್ಲಿ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ 2 ಕಂತಿನಲ್ಲಿ ರೂಪಾಯಿ 50 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ ಭವನದ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ಮಾಡಿಲ್ಲ. ಅದೇ ರೀತಿ ಗ್ರಾಮದ ಮೆಥೋಡಿಸ್ಟ್ ಚರ್ಚ್ ನವೀಕರಣ ಕಾಮಗಾರಿಗಾಗಿ 2 ಕಂತಿನಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ವಿಪರ್ಯಾಸ ಏನೆಂದರೆ ಮೆಥೋಡಿಸ್ಟ್ ಚರ್ಚ್ ಸಮಿತಿಯ ನೋಂದಣಿ ರದ್ದುಗೊಂಡಿದೆ. ಸಮಿತಿಯ 2 ವರ್ಷದ ಆಡಿಟ್ ವರದಿ ಪಡೆಯದೆ ಮತ್ತು ಸಮಿತಿಯ ಪದಾಧಿಕಾರಿಗಳ ಗಮನಕ್ಕೂ ತರದೆ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಇದರಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರ ಕೈವಾಡವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕುರಿತು ಅಲ್ಪಸಂಖ್ಯಾತರ ಅಧಿಕಾರಿಗಳಿಗೆ ಕೇಳಿದರೆ ಅಹಂನಿಂದ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರಷ್ಟಲ್ಲದೆ ಕಾಮಗಾರಿಗಳ ಸಮಗ್ರ ಪರಿಶೀಲನೆ ಮಾಡಬೇಕು. ಜೊತೆಗೆ ಕಾನೂನು ಬಾಹಿರವಾಗಿ ಅನುದಾನ ಬಿಡುಗಡೆ ಮಾಡಿದ ಉಭಯ ಅಧಿಕಾರಿಗಳ ವಿರುದ್ಧ 7 ದಿನಗಳ ಒಳಗಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಶ್ರೀಮಂಡಲ ಗ್ರಾಮಸ್ಥರು ಸೇರಿಕೊಂಡು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗ್ರಾಮದ ಹಿರಿಯರಾದ ಬಾಬುರಾವ್ ಶರಣಪ್ಪ ಅವರು ಮಾತನಾಡಿದರು. ಪ್ರಮುಖರಾದ ಯಾದು ಭೀಮಣ್ಣ, ಸುಧಾಕರ್ ರಾಜಪ್ಪ, ಜಯರಾಜ ಶರಣಪ್ಪ, ರಾಹುಲ್ ರಾಯ್, ಸ್ಯಾಮ್ಸನ್ ಚಿಲ್ಲರ್ಗಿ, ಬಾಬುರಾವ್ ಶರಣಪ್ಪ, ನಿತಿನ್ ಮನೋಹರ್, ಆಯಾಜ್, ಹಮೀದ್ ಮಿಯಾ, ಗಣೇಶ ತುಕಾರಾಮ್, ಲಾಜರ್ ಮತ್ತು ಸುಧಾಕರ್ ಸೇರಿದಂತೆ ಇನ್ನಿತರರು ಇದ್ದರು. ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ಸ್ಟೇಟ್ ಕಾರ್ಯದರ್ಶಿಯವರಿಗೆ ಸತತವಾಗಿ 2000 ಆಗಸ್ಟ್ 2, 2003ರಂದು ನಾವು ಮೊದಲನೇ ಒಂದು ಕಂಪ್ಲೇಂಟನ್ನು ಮೈನಾರಿಟಿ ಅಧಿಕಾರಿಗಳಿಗೆ ನಾವು ಸಲ್ಲಿಸಿರ್ತೇವೆ. ಏನಂತಂದರೆ, ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮಂಡಲ ಗ್ರಾಮದಲ್ಲಿ ಸುಮಾರು 25 ಲಕ್ಷ ಅವ್ಯವಹಾರ ಆಗಿರ್ತದೆ. ಅದರ ವಿಷಯದಲ್ಲಿ ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೈನಾರಿಟಿ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟರೂ ಸಹ ಅವರು ನಿರ್ಲಕ್ಷ್ಯ ತೋರಿ ಕಳಪೆ ಮಟ್ಟದ ಕಾಮಗಾರಿ ಎಂದು ಹೇಳಿ ನಾವು ಅರ್ಜಿ ಕೊಟ್ಟರೂ ಕೂಡ ಸದರಿ ಮೈನಾರಿಟಿ ಅಧಿಕಾರಿಗಳು ತಮ್ಮದೇ ಆದ ಒಂದು ರಾಜ್ಯರೋಷವಾಗಿ ಏನು ಎರಡನೇ ಬಿಲ್ಲನ್ನು ಕೊಟ್ಟಿರೋ ಪೂರ್ವವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಲಾಗ್ತದೆ. ಬೀದರ್ ಜಿಲ್ಲೆಯ ಮೆಥಡಿಸ್ಟ್ ಚರ್ಚ್ ಸಮುದಾಯ ಸುತ್ತುಗೋಡೆ ಮಾಡಲು ನಿರ್ಮಾಣ ಮಂಜೂರಾದ 35 ಲಕ್ಷ ಹಣದ ಎರಡನೇ ಬಿಲ್ಲು ತಡೆಯುವ ಬಗ್ಗೆ ನಾವು ಆಲ್ರೆಡಿ ಮೈನಾರಿಟಿ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮತ್ತು PWD ಇಂಜಿನಿಯರ್ ಕಾರ್ಯನಿರ್ವಾಹಕರ ಅಭಿಯಂತರ ಲೋಕೋಪಯೋಗಿ ಬೀದರ್ ಜಿಲ್ಲೆಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೇವೆ. 11/3/2024ರಂದು ನಾವು ಆಲ್ರೆಡಿ ಮೈನಾರಿಟಿ ಅಧಿಕಾರಿಗಳು ಜಿಲ್ಲಾ ಕೊಟ್ಟಿರ್ತೇವೆ ಬಿಲ್ ತಡೆಹಿಡಿಯೋ ಬಗ್ಗೆ. ಮತ್ತು ಆ ದುಡ್ಡನ್ನು ಜಿಲ್ಲಾ ಮೈನಾರಿಟಿ ಅಧಿಕಾರಿಯವರು ಸಂಘದ ಒಂದು ಚಾಲನೆಯ ಇಲ್ಲದಿದ್ದರೂ ಅಂದರೆ ಸೊಸೈಟಿ ರಿನ್ಯೂವಲ್ ಆಗದಿದ್ದರೂ ಕೂಡ ಈ ಮಾರ್ಚ್ 18ರಂದು ಎರಡನೇ ಬಿಲ್ಲನ್ನು ಮಾಡಿರ್ತಾರೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗೆ ಒಂದು ಮನವಿ ಮಾಡ್ತೀನಿ. ಏನಂತಂದರೆ, ತಾವು ಏನು ಬೀದರ್ ಜಿಲ್ಲೆಯಲ್ಲಿ ಮೈನಾರಿಟಿ ಬಂದಂಥ ಹಣವನ್ನು ತಾವು ಏನು ತನ್ನ ಮನೆ ದುಡ್ಡು ಅಂದ್ಕೊಂಡಿರೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾವು ಆಲ್ರೆಡಿ DC ಅವ್ರಿಗೆ ನಾವು ಇವತ್ತು ಮೆಮೊರಂಡಮ್ ಕೊಟ್ಟಿದ್ದೀವಿ. DCಗೆ SP ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ನಾಳಿನ ದಿನದಲ್ಲಿ ಅಂದರೆ 7 ವಾರ ನಾವು ಟೈಮ್ ಕೊಟ್ಟಿದ್ದೀವಿ. 7 ವಾರದಾಗ ನಮಗೆ ತನಿಖೆ ಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಅವ್ರ ವಿರುದ್ಧ ಧರಣಿ ಸತ್ಯಾಗ್ರಹ ಕೊಡ್ತೇವೆ ಅಂತೇಳಿ ಇವತ್ತು ನಾವು ಇವತ್ತು ಮಾಡಿದ್ದೇವೆ. ಮತ್ತು ಇನ್ನೊಂದೇನಂತಂದರೆ, ಇದ್ರದ್ದು PWD ಶ್ರೀಮಂಡಲ ಮೆಥಡಿಸ್ಟ್ ಚರ್ಚ್ ಕಾಮಗಾರಿಯ ಕಳಪೆ ಮಟ್ಟದ ಕಾಮಗಾರಿಯ ಲೆಂಥಿ ಇಲ್ದೇನೆ ಏನು ಇವ್ರು ತನಿಖೆ ಮಾಡಿರ್ತಾರೆ. ಯಾರು ಅಂದ್ರೆ
ರಾಜ್ಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಈ ಪ್ಲೆನ್ ಬೀಮ್ ಸಹ ಇರಲ್ಲ ಬಿಲ್ಡಿಂಗ್ಗೆ, ಅವರು ಮತ್ತು ಕಳಪೆ ಮಟ್ಟ ಕಾಮಗಾರಿ ಅಂತ ದೂರು ಕೊಟ್ಟರು ಸಹ ಈ ಡೂಪ್ಲಿಕೇಟ್ ಕಾಮಗಾರಿಗೆ 2ನೇ ಬಿಲ್ಲಿಗೆ ಕೊಟ್ಟಿರ್ತಾರೆ. ದಯವಿಟ್ಟು ಇದು ಪತ್ರಿಕಾ ಮಾಧ್ಯಮದಲ್ಲಿ ಸ್ವಲ್ಪ ತೊಗೋಬೇಕಾಗಿ ವಿನಂತಿ ಮಾಡ್ಕೋತೀನಿ. ನಮ್ಮ ಎಸ್ಟಿಮೇಟ್ನು ತಂದಿದ್ದೀನಿ. ಇಲ್ಲಿ ಎಸ್ಟಿಮೇಟ್ ಕಾಪಿನೂ ನಮ್ಮ ಬಿಲ್ಡಿಂಗ್ 40-60 ಆಗಬೇಕು, 30-40 ಆಗಿದೆ. ಮತ್ತು ಟೋಟಲ್ ಫುಟಿಂಗ್ ಅಂದರೆ ತೀರ ಕಳಪೆ ಮಟ್ಟದಾಗಿರ್ತದೆ. ಇಷ್ಟು ಆದಾಗ್ಯೂ ಕೂಡ ಮೈನಾರಿಟಿ ಅಧಿಕಾರಿಗೆ ನಾವು ಆಲ್ರೆಡಿ ಮಾರ್ಚ್ 11ಕ್ಕೆ ನಾವು ಮಾರ್ಚ್ 11, 2024 ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಏನಂತಂದ್ರೆ ಸರ್, ತಾವು ಈ ಕಳಪೆ ಮಟ್ಟ ಕಾಮಗಾರಿಯಿಂದ ತನಿಖೆ ಮಾಡಿ ನಮ್ಮ ವರದಿ ಕೊಟ್ಟ ಮೇಲೆ 2ನೇ ಬಿಲ್ ಮಾಡ್ರಂತ ಕೊಟ್ಟಿರ್ತೀವಿ. ಅದಕ್ಕೆ ಮೈನಾರಿಟಿ ಅಧಿಕಾರಿಯವರು ರಾಜರೋಷವಾಗಿ ನಾವು ಏನು ಮಾಡ್ಕೋತೀರಿ ನೀವು ಮಾಡ್ಕೊರಿ, ಅದಕ್ಕೆ ನಾವು ನನ್ನೇನು ಮಾಡ್ತೀನಿ ಅಂತ ರಾಜರೋಷವಾಗಿ 2ನೇ ಬಿಲ್ಲು ನಮ್ಮದೊಂದು ಸಂಘ ಸಂಸ್ಥೆ ಇದೆ, ಬೀದರ್ ಶ್ರೀಮಠದ ಮೆಥಡಿಸ್ಟ್ ಚರ್ಚ್ ಸಂಘ ಸಂಸ್ಥೆ 2021-2ರಲ್ಲಿ ನಾವು ರಿನ್ಯೂವಲ್ ಮಾಡಿಸಿದ್ದೀವಿ. ಆ ರಿನ್ಯೂವಲ್ಲು 2022-23 ಮುಗಿದೋಗಿರ್ತದೆ. 24-25 ಅಂದರೆ 2 ವರ್ಷದಿಂದ ರಿನ್ಯೂವಲ್ ಆಗಿರೋದಿಲ್ಲ. ಇದು ಮುಗ್ದಾಗಿರ್ತದೆ. ಮುಗ್ದಾಗಿಂದ ಇದ್ದರೂ ಕೂಡ ಅವರು ಇನ್ನು ರಿಜಿಸ್ಟ್ರೇಷನ್ ಆಫೀಸ್ದಾಗ ನೋಡಿದಾಗ ಇದು ಮುಗ್ದಾಗಿದ್ದದ ರೀ ಸರ್ ಅಂತಂದ್ರೆ, ಇದು ಮುಗ್ದಾಗಿದ್ದಿದ್ರೆ ದುಡ್ಡು ಹಾಕಬಾರ್ದಲ್ಲ, ಅವರು ಪರಿಶೀಲನೆ ಮಾಡಿದ್ರೆ ಹೆಂಗೆ ದುಡ್ಡು ಹಾಕಿದ್ರು, ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಆಲ್ರೆಡಿ ರಿಜಿಸ್ಟ್ರೇಷನ್ ಆಫೀಸರ್ ಸಹ ಅಂದರು. ಅದಕ್ಕೆ DC ಅವರು ಸಹ ಇದಕ್ಕೆ DC ಮತ್ತು SP ಅವರು ತೀರ ಗಮನದಲ್ಲಿಟ್ಕೊಂಡು ಇವರು ಮೈನಾರಿಟಿ ಅಧಿಕಾರಿ ಮತ್ತು PWD ಇಂಜಿನಿಯರ್ ರಾಜ್ಕುಮಾರ್ ಚಿದ್ರಿ ಅಂತ ಇರ್ತಾರೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾವು ಇವತ್ತು ಪತ್ರಿಕಾ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀವಿ. ಅದು ಟೋಟಲ್ ಸಂಘ ಸಂಸ್ಥೆಗೆ ದುಡ್ಡು ಕೊಟ್ಟಿರ್ತಾರೆ. ನಮ್ಮದು ಮೆಥಡಿಸ್ಟ್ ಚರ್ಚ್ ಶ್ರೀಮಠ ಅಂತೇಳಿ ಸಂಘದ, ಅದ್ರದ್ದು ಕಮಿಟಿ ಅಧ್ಯಕ್ಷ ಕಾರ್ಯದರ್ಶಿ ಇರ್ತಾರೆ. ಅಧ್ಯಕ್ಷ ಬಂದುಬಿಟ್ಟು ಜೋಸಫ್ ಕಲ್ಲಪ್ಪ ಅಂತೇಳಿ, ಕಾರ್ಯದರ್ಶಿ ಬಂದು ರವಿ ಅಂತೇಳಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ದುಡ್ಡು 25 ಲಕ್ಷ ಮೊದಲೇ ದುಡ್ಡು ತೆಗೆದಿರ್ತಾರೆ. ನಮ್ಮ ಸೊಸೈಟಿ ಬೈಲೇಜ್ದಾಗ ಏನು ಬರ್ತಿದ್ದ ಅಂದ್ರೆ ಪ್ರತಿ ತಿಂಗಳು ಸಭೆ ಕರೆದು ಅದ್ರದ್ದು ವೋಚರ್ ಮುಖಾಂತರ ದುಡ್ಡು ವಿಡ್ರಾ ಮಾಡ್ಬೇಕಂತೇಳಿ ನಮಗೆ ಮ್ಯಾಲಿಂದ ರೂಲ್ಸ್ ಅದ. ಅದಕ್ಕೆ ಶ್ರೀಮಠದ ಮೆಥಡಿಸ್ಟ್ ಚರ್ಚ್ ಕಮಿಟಿದಾಗ ಅವ್ರು ವೈಯಕ್ತಿಕ ಹಣ ವಿಡ್ರಾ ಮಾಡ್ಯಾರ. ಮತ್ತು ಮ್ಯಾಲಿಂದು ಅಮೌಂಟ್ ಯಾರಿಗೆ ಕಮಿಟಿ ಮೀಟಿಂಗ್ ಕರೆದಿಲ್ಲ, 2 ವರ್ಷ ಟೋಟಲ್ ಮೀಟಿಂಗೇ ಕರೆದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ನಾವು ಚರ್ಚೆ ಮಾಡಿ ನಾವು ಅದ್ರದ್ದು ಕಾಪಿ ತೊಗೊಂಬಂದಿದ್ದೆವು. ಇದು 2021 ಇಲ್ಲಿಗೆ ಮುಗಿದೋಗ್ಯದ. ಆದರೆ ಇದ್ರ ಮೊದಲನೇ ತಪ್ಪು ಏನಂತಂದ್ರೆ 25 ಲಕ್ಷ ಟೋಟಲ್ 60 ಲಕ್ಷ ರೂಪಾಯಿ ಗೋಲ್ಮಾಲ್ ಅದ ರೀ. 65 ಲಕ್ಷ ರೂಪಾಯಿ ಪೂರ ಹೊಣೆ ನಮ್ಮ ಮೈನಾರಿಟಿ ಅಧಿಕಾರಿ ಆಗಿರ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಆಲ್ರೆಡಿ ನಾವು ಈ ದುಡ್ಡು ಅವರು ಯಾವುದು ಮಣ್ಣಿದೆ ಆಲ್ರೆಡಿ ಬರ್ದಿಂದದ. ಲೆಕ್ಕಪತ್ರ ಸಹಜ ಸಭೆ ನಡವಳಿಕೆ 23ರಂದು ಅವರು ಪ್ರತಿ ವರ್ಷ ಆಡಿಟ್ ಮಾಡಿಸಿ ಇಯರ್ ಟು ಇಯರ್ ಆಡಿಟ್ ಮಾಡಿಸ್ಮೇಲೆ ಇವರು ಇದು ರಿನ್ಯೂವಲ್ ಆಗ್ತದೆ. ಅದಕ್ಕೆ ರಿನ್ಯೂವಲ್ ರಿನ್ಯೂವಲ್ ಆಗಲ್ದಂಥ ಸಂಘಕ್ಕೆ ಇವ್ರು ದುಡ್ಡು ಹೆಂಗೆ ಹಾಕಿದ್ರು ಅಂತ ನಮ್ಮದೊಂದು ಕ್ವಶನ್ ಸರ್. ಅಲ್ಲ, ಆ್ಯಕ್ಟಿವೇ ಇಲ್ಲ, ವರ್ಷ ಹಿಸಾಬ್ ಬೇಕಲ್ಲ. 25 ಲಕ್ಷ ಕೊಡ್ಬೇಕಲ್ಲ ಇರಲೇಕ. ಬಟ್ ಈಗ ಅವ್ರ ಅಮೌಂಟ್ ಹಾಕ್ಬೇಕು. ಹಾಂ, ಟ್ರಾನ್ಸಾಕ್ಷನ್ ಆಯ್ತದ, ಪರವಾಗಿಲ್ಲ. ನಮ್ಮ ಮುದ್ದೆ ಏನದ ಅಂತಂದ್ರೆ, ಈಗ ನೀವು PWDಗೆ ಮತ್ತು ನಾವು ಜಿಲ್ಲಾಧಿಕಾರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಕಳಪೆ ಮಟ್ಟದ ಕಾಮಗಾರಿ ಅದ ಮತ್ತು ದುಡ್ಡೇನು ಅವ್ಯವಹಾರ ಆಗ್ಯದ. ಅದಕ್ಕೆ ಇವರು ರೋಲ್ ಒಂದು ಮೈನಾರಿಟಿ ಬಂದಿನ ದುಡ್ಡು ಬಳಿರಾಮ್ ಅಂತೇಳಿ ಅವಿನಾಶ್ ಅವರು ಇದ್ದರು. ಅವ್ರು ತಡೆ ಹಿಡಿದಿದ್ರು ಬಿಲ್. ಅವ್ರ ಇದ್ರ ಬಗ್ಗೆ ತನಿಖೆ ಕೊಟ್ಟ ಮೇಲೆ ನಾವು ತನಿಖೆ ಮಾಡಿದ್ಮೇಲೆ ಬಿಲ್ ಮಾಡ್ತೇವೆ ಅಂತ ಅಂದಿರು. ಅವ್ರು ಆಲ್ಮೋಸ್ಟ್ ನಮ್ಗೆ ಮಾರ್ಚ್ 2ನೇ ಬಿಲ್ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ಬೀದರ್ ತಾಲೂಕಿನ ಮೆಥಡಿಸ್ಟ್ ಹತ್ತಿರ ಸುತ್ತುವಳಿ ನಿರ್ಮಾಣ ಮಾಡೋದಿಲ್ಲ ಮತ್ತು ಸಮುದಾಯ ಭವನ ಕಾಮಗಾರಿ ತೀರ ಕಳಪೆ ಮಟ್ಟ ಕಾಮಗಾರಿಯು ಮಾಡುತ್ತಿದ್ದಾರೆ. ಸದರಿ ಕಟ್ಟಡ ಉತ್ತಮ ಸಿಮೆಂಟ್, ಕಬ್ಬಿಣ, ರಾಡ್, ಪ್ಲೆನ್ ಬೀಮ್ ಹಾಕದೆ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಮಾಡೋದಿಲ್ಲ. ಕೇವಲ 3 ದಿವಸಗಳಲ್ಲಿ 14 ಪಿಲ್ಲರ್ ಹಾಕಿ ಸದರಿ ಕಾಮಗಾರಿ ರೀತಿಯ ಕಳಪೆ ಮಟ್ಟ ಕಾಮಗಾರಿ ಕೂಡ ತರತರಲ್ಲಿ ಪಿಲ್ಲರ್ ಹಾಕಿ ಸಮುದಾಯ ನಿರ್ಮಾಣ ಮಾಡುತ್ತಿದ್ದಾರೆ. ಈಗ ಮತ್ತೆ 2ನೇ ಬಿಲ್ಲಿನ ಮೆಥಡಿಸ್ಟ್ ಚರ್ಚ್ ಅಧ್ಯಕ್ಷ ಕಾರ್ಯದರ್ಶಿ ಸೇರಿಕೊಂಡು PWD ಜೈ ಇವರಿಂದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ವರದಿ ತಯಾರಿಸಿ ಈ ಬಿಲ್ ಪಡೆಯಲು ಯತ್ನಿಸುತ್ತಿದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಸಾರ್ವಜನಿಕ ದೂರು ಸಲ್ಲಿಸಲಾಗಿದ್ದು
ಇದುವರೆಗೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಆದಾಗ್ಯೂ ತಾವುಗಳು ಈ ಮೊದಲು ಬಿಲ್ ನೀಡಿರುವ ದೂರಿನ ಅಂಶಗಳ ಬಗ್ಗೆ ಸೂಕ್ತ ಪರಿಶೀಲನೆ ಮಾಡಿ ತಡೆ ನಡೆಸಿ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಂಡ ನಂತರವೇ ತಾವುಗಳು 2ನೇ ಕಂತಿನ ಬಿಲ್ಲನ್ನು ಪಾವತಿಸುವುದು. ಒಂದು ವೇಳೆ ತಾವು ನೇರವಾಗಿ 2ನೇ ಕಂತಿನ ಬಿಲ್ಲನ್ನು ಪಾವತಿಸಿದರೆ ತಮ್ಮ ಕಚೇರಿ ಎದುರಿಗೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಆಲ್ರೆಡಿ ಅವರನ್ನು ಸೂಕ್ತವಾಗಿ ಅವ್ರಿಗೆ 2 ಸಲ ನೋಟಿಸ್ ಕೊಟ್ಟಿದ್ದೆವು. 12 ಡಿಸೆಂಬರ್ 2024 ಮತ್ತು 11 ಮಾರ್ಚ್ 2024 ಒಂದೇ ತಿಂಗಳ 6 ತಿಂಗಳದಾಗೆ ನಾವು 2 ಸಲ ಕಂಪ್ಲೇಂಟ್ ಕೊಟ್ಟರು ಸಹ ಅವರು 2ನೇ ಬಿಲ್ ಮಾಡಿರ್ತಾರೆ. ಅದಕ್ಕೆ ಈ ಹಣದ ವ್ಯವಹಾರ ಬಗ್ಗೆದಾಗ ಜಿಲ್ಲಾಧಿಕಾರಿ ನಮಗೊಂದು ವಾರದೊಳಗೆ ಏನಾದರೂ ನಮಗೆ ಈಗ ಆಲ್ರೆಡಿ ಮತ್ತೆ ಕಳಪೆ ಮಟ್ಟ ಕಾಮಗಾರಿ ಸ್ಟಾರ್ಟ್ ಮಾಡ್ಯಾರ. ಅದಾದ್ರೆ 2-3 ದಿವಸದಲ್ಲಿ ಅದ್ರ ನಿಲ್ಲಿಸಿ ಕ್ರಮ ಕೈಗೊಂಡ ನಂತರವೇ ಅದು ಚಾಲೂ ಮಾಡಬೇಕು. ಮತ್ತು ಈ ಬಾಕಿ ಉಳಿದ ಹಣವನ್ನು ಕಮಿಟಿಗೆ ರಿಫಂಡ್ ಮಾಡ್ಬೇಕಂತೇಳಿ ನಮ್ಮದು ಜಿಲ್ಲಾ ಜಾಂಬವ ಸೇನಾ ಅಧ್ಯಕ್ಷನ ವತಿಯಿಂದ ನಮ್ಮದೊಂದು ಬಯಕೆ ಆಗಿರ್ತದೆ. ಇಲ್ಲಿ ನಡೀತಲ್ಲ, ಈ ನಾವು ನಡೀತಾ ಇರೋದು ನಮ್ಮ ದುಡ್ಡು ಕಳಪೆ ಮಟ್ಟದ ಕಾಮಗಾರಿ ಇರುತ್ತೆ ಅಂತೇಳಿ ಅರ್ಜಿ ಕೊಟ್ಟಿನಿ ನಾವು ವೈಯಕ್ತಿಕ ಅರ್ಜಿ ಕೊಟ್ಟೀನಿ. ಇಬ್ಬರ ಕೊಟ್ಟು ಹಾಂ 21 ಪಿಲ್ಲರ್ ಇರ್ಬೇಕು. ಇವ್ರು 14 ಪಿಲ್ಲರ್ ಕಟ್ಟ್ಯಾರ, ಕೊಳಕಿ ಕಲ್ಲು ಹಾಕಿರಿದ್ರಾಗ. ಈಗ ನೀವು ಥರ್ಡ್ ಪಾರ್ಟಿ ಕ್ಲೀನ್ ಮಾಡಿದ್ರಿ ಅಂತ ಈಗ ಸಿಗ್ತದೆ. ಈಗ ಟೋಟಲಿನೇ ಇಲ್ಲ. ಅದಕ್ಕೆ ಇದು ನಾವು ಕೊಟ್ಟಿದ್ದೇವೆ, ನನ್ನ ಮೇಲೆ ಕಂಪ್ಲೇಂಟ್ ನಿಲ್ಲಿಸಿ ಹಾಕಿದ್ದೇವೆ ನಾವು ಆಲ್ರೆಡಿ. ಅಲ್ಲಲ್ಲ, ಅವ್ರು ಮತ್ತೇನು ಮಾಡ್ತಾರೆ ಅಂದ್ರೆ ನಮ್ಮ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅವ್ರು. ಏನಂತಂದ್ರೆ ನೀವು ನಮಗೆ ವೈಯಕ್ತಿಕವಾಗಿ ನಾವು ಕಮಿಟಿದ್ರೆ ಒಂದು ಸೈಡ್ ಹೊಂದಿದ್ದೆವು, ನಾವು ಪೂರ ಕಳಪೆ ಮಾಡಿದ್ರೆ ನಮ್ಗೆ ಯಾರು ಕೇಳಪ್ಲೇ ಇಲ್ಲ ಅಂತೇಳಿ. ಸರ್, ಅಧಿಕಾರಿನೇ ಇದಕ್ಕೆ ಸೂಕ್ತ ಜವಾಬ್ದಾರರು. PWD ಸಹಾಯಕ ಗ್ರೇಡ್ 2 ಇಂಜಿನಿಯರ್ ರಾಜ್ಕುಮಾರ್ ಅವರು ಯುಟಿಲೈಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಈ ಥರ ಕನ್ಸ್ಟ್ರಕ್ಷನ್ ಮಾಡಿ ಇದ್ದರೂ ಸಹ ಅದು ನಮ್ಮ ಎಸ್ಟಿಮೇಟ್ ಪ್ರಕಾರ ವರ್ಕೇ ಇರೋದಿಲ್ಲ. ಅದ್ರ ಥರ ಅವರು ಯುಟಿಲೈಸ್ ಸರ್ಟಿಫಿಕೇಟ್ ಮನೆ ಕುಂತೆ ಯುಟಿಲೈಸ್ ಸರ್ಟಿಫಿಕೇಟ್ ಬರ್ಕೊಟ್ಟಾರ. ಅವ್ರ ಮೇಲೂ ಕ್ರಮ ಆಗಬೇಕು. ಮತ್ತು ಮೊದಲನೇದಾಗಿ ಬೀದರ್ ಜಿಲ್ಲೆಯ ಮೈನಾರಿಟಿ ಅಧಿಕಾರಿ ಇದ್ದಾರೆ. DC ಅವ್ರಿಗೂ ಆಲ್ರೆಡಿ DC ಅವ್ರಿಗೆ ಕೊಟ್ಟಿದ್ವಿ, ಕಾರ್ಯದರ್ಶಿಗೆ ಕೊಟ್ಟಿವಿ. ಇವರು ಕಳಪೆ ಮಟ್ಟ ಕಾಮಗಾರಿ ತನಿಖೆ ಮಾಡಲ್ದೇ ಇನ್ನು 2ನೇ ಬಿಲ್ಲನ್ನು ಕೊಟ್ಟಿರ್ತಾರೆ ಇವರು ಮೈನಾರಿಟಿ ಅಧಿಕಾರಿಯವರು. ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತ ನಮ್ಮದೊಂದು ಮನವಿ ಆಗ್ಯದ. ಒಂದು ವೇಳೆ DC ಅವರಿಗೆ ಮತ್ತು ಇವರಿಗೆ SP ಅವ್ರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅವ್ರಾಗಾರ ಸೂಕ್ತ ಕ್ರಮಗಾರ ಕೈಗೊಂಡಿಲ್ಲ ಅಂದ್ರೆ 7 ದಿನದ ನಂತರ ನಾವು ಬೀದರ್ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗ್ತದೆ. ಸರ್, ಆಗ್ಬೇಕು ಸರ್, ಆಗ್ಬೇಕು. ಯಾರು ತಪ್ಪಿಸ್ತಾರೆ 100% ಎಲ್ಲರ ಮೇಲೆ ಕ್ರಮ ಆಗಬೇಕಿತ್ತು. 1 ಟ್ಯಾಂಕರ್ ನೀರು ತಂದು 3 ಟ್ಯಾಂಕರ್ ನೀರು ತಂದು ಇದು ಮಾಡಿಸಿದ ಅಂಥದ್ದು ಹೋಗಿ ಇವರು ಎಮಿಷರ್ ಕಮಿಟಿದವ್ರಿಗೆ ಕರೆದಿಲ್ಲ. ಆಯಿತು, ನಾವೇ ರಾಜ ನಾವೇ ಪಡೆದ, ನಾವು ಯಾರು ಕೇಳ್ತೀರಪ್ಪ, ಸರ್ಕಾರ ದುಡ್ಡು ನಾವು ತಿಂತು ಯಾರು ಖರೀದಿ ಮಾಡ್ತೀವಿ ಅಂತ. ಇದು ನಮ್ಮ ಹುಡ್ದವನೇ ಅನಪ್ಪ, ಯಾರು ಬಳಿರಾಮ್ ಅವ್ನ ಮಗನ ಲೆಟ್ರ್ ಕೊಟ್ಟರೆ ಯಾರು ಮಾಡ್ತೀವಿ ಹೋಗಂಗ ಅವ್ನಿಗೆ ಮಾಡೇ ತೋರಿಸ್ಬೇಕು. ಯಾಕಂತಂದ್ರೆ ಅವ್ನಿಗೆ ಕಿಟ್ಟಿಟ್ಟಿದ್ದ ಅವ್ನು ಕುಂಡಿ ಅವ್ರ ಅಪ್ಪ ನೌಕರಿ ನಮ್ಮ ಸರಿ ಮಾಡ್ಯಾರ. ಯಾಕಂತಂದ್ರೆ ಕರೆಕ್ಟ್ ಕೆಲಸ ಮಾಡಬೇಕು, ಕರೆಕ್ಟ್ ಇನ್ಕ್ವೈರಿ ಬಂದು ನೋಡ್ಬೇಕು. ನೀರು ಅನ್ನೋದು ಬದ್ದು ಬಿದ್ದೈತೆ ಒಂದು ಮಾಡಿ. ಈಗ ನಮ್ಗೆ ಭಾಳ ಶಿಫ್ಟ್ ಹೊಂದದ. ರೊಕ್ಕ ಯಾರು ಕೇಳ್ತೀವಿ, ನೀವು ಬರ್ರಿ ಅಪ್ಪ, ಯಾರು ಕೇಳ್ತೀರಿ ಬರ್ರಿ ನೋಡ್ತೀವಿ. ರೊಕ್ಕ ಯಾರು ದುಡ್ಡು ನಮ್ಮ ಜನ ಹಂಚಾಗತ್ತಾರೆ ಪೂರ ಥರ ನಮ್ಮ ಆಗ ರೊಕ್ಕ ಇದೆ ಹೊರಟು ಮಾಡೋದು ಕರೆಕ್ಟ್ ಮಾಡಿ ಕೆಲಸ ಕರೆಕ್ಟ್ ಮಾಡಿದ್ರೆ ನಾವು ಹೋಗ್ತೀವಿ. ಬಾಯಿ ಊಟ ಭಾಳ ಊಟದಲ್ಲಿ ಚರ್ಚಿನ 1 ನಂಬರ್ 2 ನಂಬರ್ ಎಲ್ಲಿ ತಗೋತೀನಿ, ಡಿಲ್ಲಿ ತಗೋ ಹೋಗುವಂಥ ನಿಯಮ. ಅದ್ರ ಕಡೆಯಿಂದ DC ಆಗಲಿ AC ಸಾಹೇಬರಾಗಲಿ ಬಂದು ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿದ್ಮೇಲೆ ಕೆಲಸ ಚಾಲು ಆಗ್ಬೇಕಂತ ಪ್ರಾಬ್ಲಮ್ ಬಂದೇ ಇರಬೇಕಲ್ಲ. ನನ್ನ ಬೇಡಿಕೆ ಇಡೀ. ನಮಸ್ಕಾರ ಎಲ್ಲರಿಗೆ. ಹೆಸರು ನಮ್ಮ ಹೆಸರು ಬಾಬುರಾವ್ ಶ್ರೀಮಂಡಲ ಅಂತ.